ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಕೊಚ್ಚಿ ಕೊಚ್ಚಿ ಬಿಸಾಡ್ತಾ ಇದ್ದಾರೆ. ನೀವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವರು ಎದ್ನೋ ಬಿದ್ನೋ ಅಂತ ಪ್ರೆಸ್ ಮೀಟ್ ಇಂದ ಓಡಿದ್ದಲ್ಲ, ಅದರ ವಿಡಿಯೋಗಳನ್ನೆಲ್ಲ ನಾವು ಹಿಂದೆ ಬಹಳಷ್ಟು ಸಾರಿ ತೋರಿಸಿದ್ದೇವೆ. ಈ ಕಾಂಗ್ರೆಸ್ಸಿನ ಹಣೆ ಬರವೇ ಹೀಗೆ. ಅವರ ನೀತಿ ರೀತಿ ಸಂವಿಧಾನ ಹಿಡ್ಕೊಂಡು ತಿರುಗಾಡುವಂತ ಆ ತಿರುಗಾಟಕ್ಕೂ ಇವರು ಆಡುವ ಮಾತು, ಇವರ ನಡೆ, ಇವರ ನುಡಿ, ಏನಕ್ಕೇನ ನಾವು ಜನರನ್ನ ಗೆಲ್ತೇವೆ, ಆ ಗೆಲ್ಲುವಿಕೆಗೆ ಕೇವಲ ಮುಸ್ಲಿಂ ಬಂಧುಗಳ ಓಟೇ ನಮ್ಮ ಆಸ್ತಿ. 12 ವರ್ಷದ ಆಡಳಿತದಲ್ಲಿ ಮೋದಿಯವರ ಕಾಲದಲ್ಲಿ ಒಂದೇ ಒಂದು ಕೋಮುಗಲಭೆ ಆಗಲಿಲ್ಲ. ಇವರ UPA ಆಡಳಿತದಲ್ಲಿ ಕೋಮುಗಲಭೆಯು, ಟೆರರಿಸ್ಟ್ಗಳ ಅಟ್ಯಾಕು ಎಲ್ಲವೂ ಆದದ್ದೇ, ಧ್ವಂಸಗಿರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕೊನೆಗೂ ಈ ಕಾಂಗ್ರೆಸ್ಸಿಗರ ಚಾಳಿ ಹುಡುಕಾಟ ಇಲ್ಲ, ಸಾಕ್ಷಿಯನ್ನ ಇಟ್ಕೋಬೇಕು ಅಂತಿಲ್ಲ, ಒಂದು ಕರಾರುವಕ್ಕಾಗಿ ಮಾತಾಡಿದ್ದಕ್ಕೆ ಬದ್ಧತೆ ಇರಬೇಕು ಅಂತಿಲ್ಲ. ದೇಶದ ಜನರ ಎದುರು ಸುಳ್ಳುಗಳನ್ನ ಸತ್ಯದ ಹೆಸರಿನಲ್ಲಿ ಹೇಳುವ ಮೂಲಕ ಅವರನ್ನ ಮೂರ್ಖರನ್ನಾಗಿಸ್ತಾ ಇದ್ದೇವಲ್ಲ, ಅದೇ ಒಂದು ಇತಿಹಾಸವನ್ನಾಗಿಸ್ತಾ ಇದ್ದೇವಲ್ಲ ಅನ್ನುವ ಮಟ್ಟಕ್ಕೆ ಒಂದು ನಾಚಿಕೆ, ಮಾನ, ಮರ್ಯಾದೆ ಯಾವುದೂ ಇಲ್ಲ. ಜನರ ಹಾದಿ ತಪ್ಪಿಸ್ಲಿಕ್ಕೆ, ಜನರನ್ನ ಮೂರ್ಖರನ್ನಾಗಿಸ್ಲಿಕ್ಕೆ, ತಾವು ಏನ್ ಹೇಳಿದ್ರು ಜನ ನಂಬ್ತಾರೆ 10 ಸಾರಿ ಹೇಳಿದಾಗ ಅನ್ನುವ ಧೈರ್ಯದಲ್ಲಿ ಮೊಂಡುತನ, ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಹೇಳ್ಬೋದು. ಕೊನೆಗೆ ಸಾಕ್ಷಿ ಕೇಳಿದ್ರೆ ಅದಿಲ್ಲ. ಅಧಿಕಾರದ ರಾಜಕಾರಣದಿಂದ ಹೊರಗೆ ನಿಂತಂತ ಕಾಂಗ್ರೆಸ್ಸಿನ ಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಏನಾದ್ರೂ ಆಕಾಶದಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆದು ಇಂಡಿ ಕೂಟ ಹೇಗೂ ಛಿದ್ರ ಆಗಿದೆ. ಈಗ ಏಕಮೇವಾದ್ವಿತೀಯ, ಏಕಾಂಗಿ ವೀರ ಕಾಂಗ್ರೆಸ್ ಒಂದೇ ಹೋರಾಟ ಮಾಡುವಂತ ಸ್ಥಿತಿ. ಅವರ ಇದೇ ಗುಣ, ಇದೇ ಚಾಪಲ್ಯ, ಇದೇ ಸುಳ್ಳು ಬುರುಕುತನ ಎಲ್ಲ ವಿಶ್ವಾಸಿಕರು ಕೈಬಿಟ್ರು. ಯಾಕಂದ್ರೆ ಇವರನ್ನ ಯಾವ ರೀತಿಯಲ್ಲಿ ವಿಶ್ವಾಸ ಇಡಬೇಕು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಈ ಎಲೆಕ್ಷನ್ ಏನಾದ್ರೂ ಬಂತು ಅಂದ ತಕ್ಷಣ ವಿಷಸರ್ಪದಿಂದ ಹಿಡಿದು ಕಾಳಸರ್ಪದಿಂದ ಹಿಡಿದು ಯಾವ್ಯಾವ ಆಪಾದನೆಯನ್ನ ಮಾಡಬಹುದು, ಅದರಲ್ಲೂ AI ಯನ್ನ ಬಳಸ್ಕೊಂಡು ಈಗಂತೂ ನೀವು ಏನ್ ಬೇಕಾದ್ರೂ ಮಾಡಬಹುದು ಅಂತ, ಅದೆಲ್ಲವನ್ನು ಬಳಸ್ಕೊಂಡು ನಾವು ಜನರನ್ನ ಮೂರ್ಖರಾಗಿಸ್ತೇವೆ 21ನೇ ಶತಮಾನದಲ್ಲಿ ಅನ್ನುವಂತ ದಡ್ಡತನ ಇದೆಯಲ್ಲ, ಜಾಣತನದ ಹೆಸರಿನಲ್ಲಿ ಈ ರೀತಿಯ ಪೆದ್ದುತನ, ಇದು ಜನರಿಗೆ ಮಜಾ ತೆಗೆದುಕೊಳ್ಳಿಕ್ಕೆ ಬಹಳ ಒಳ್ಳೆಯ ಅವಕಾಶ ಆಗಿದೆ. ನೀವು ಟ್ರೋಲ್ ಪೇಜ್ಗಳನ್ನು ತೆಗೆದು ನೋಡಿ, ಕಾಂಗ್ರೆಸ್ಸಿಗೊಂದು ದಿನಕ್ಕೆ ಒಂದು 100 ಸಿಗತ್ತೆ ಅಂತ ನಿಮ್ಗೆ. ಯಾಕೆ ಇಷ್ಟನ್ನು ಹೇಳಿದೆ ಅಂತಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅಸ್ಸಾಮಿನ ಬೆಂಕಿ ಜನಾನುರಾಗಿ, ದೇಶಪ್ರೇಮಿ ಹೋರಾಟಗಾರ, ಯೋಧ ಹಿಮಂತ ಬಿಸ್ವಾ ಶರ್ಮಾ ಅವರ ಪತ್ನಿ 3-4 ದೇಶದ ಪಾಸ್ಪೋರ್ಟ್ ಅನ್ನ ಹೊಂದಿದ್ದಾರೆ, ದುಬೈನಲ್ಲಿ ಅವರೊಂದು ಕಂಪನಿ ಇದೆ. ಈ ರೀತಿ ಎಲ್ಲ ಮಾತಾಡಿ ಪ್ರೆಸ್ ಮೀಟ್ ಮಾಡಿ ಪವನ್ ಖೇರಾ ಏನು ದಿನ ಬೆಳಗಾಗೋದ್ರೊಳಗೆ ಧ್ರುವರಾಟೆ ಅಂತ ದೇಶದ್ರೋಹಿ ಪತ್ರಕರ್ತರ ಹೆಸರಿನ ಸೋಗಿನ ಕಾಂಗ್ರೆಸ್ಸಿನ ಎಂಜಲು ನೆಕ್ಕುವಂಥವರ ಮೂಲಕ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದ್ದು. ಅದಕ್ಕೆ ಬಿಸ್ವಾ ಶರ್ಮಾ ತಣ್ಣಗೆ ಪ್ರತಿಕ್ರಿಯಿಸಿದ್ರು. ಪವನ್ ಖೇರಾ ಯಾವುದೇ ಸಾಕ್ಷ್ಯಾಧಾರಗಳಿಲ್ದೇನೆ ನನ್ನ ಕುಟುಂಬವನ್ನ ಅವಮಾನಿಸ್ತಾ ಇದ್ದಾರೆ. 48 ಗಂಟೆ ಅವರಿಗೆ ಸಮಯ, ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲದೆ ಇದ್ರೆ ಕೇಸ್ ಹಾಕ್ತೇನೆ ಅಂತ. ಆವಾಗ ತಗೊಳ್ಳಿ, ಪವನ್ ಖೇರಾ ಅವರ ಏನು ವೀರತ್ವದ ಪರಮಾವಧಿ. 40 ಗಂಟೆ ಯಾಕೆ, ಈಗಲೇ ಕೇಸ್ ಹಾಕಿ, ನಾನು ಎಲ್ಲವನ್ನೂ ಎದುರಿಸಲಿಕ್ಕೆ ಸಿದ್ಧವಾಗಿದ್ದೇನೆ, ನಾನು ಅಸ್ಸಾಂನಲ್ಲೇ ಇದ್ದೇನೆ ಅಂತ ಭರ್ಜರಿಯಾಗಿ ಪುಂಖಾನುಪುಂಖವಾಗಿ ಮಾತೇ ಆಡ್ಬಿಟ್ರು ಪವನ್ ಖೇರಾ. ಬಿಸ್ವಾ ಶರ್ಮಾ ನಿಮಗೆ ಗೊತ್ತಿದೆ, ತಥಾಕಚಿತವಾದಂತ ಯಾವುದೇ ದಾಖಲೆಗಳಿಲ್ದೇನೆ, ಸಾಕ್ಷ್ಯಗಳಿಲ್ದೇನೆ ಮಾತಾಡುವ ಮನುಷ್ಯನೂ ಅಲ್ಲ, ಆಡಿದ್ದನ್ನ ಮಾಡದೆ ಬಿಡುವಂತ ಮುಖ್ಯಮಂತ್ರಿಯೂ ಅಲ್ಲ. ಅದು ಜಗಜ್ಜಾಹಿರು. ಕೇಸನ್ನು ಹಾಕಿದ್ರು, FIR ಅನ್ನು ಹಾಕಿದ್ರು. ತಕ್ಷಣ ಪೊಲೀಸರು ಹುಡುಕಾಟಕ್ಕೆ ಹೊರಟರು. ಪವನ್ ಖೇರಾ ಏನು ಬೆಂಕಿ ಹಾಗೆ ಮಾತಾಡಿದವರು,
ಜಡಿರಿ ಕೇಸು, ಹಾಕಿ ಕೇಸು, 48 ಗಂಟೆ ಯಾಕೆ ಕಾಯ್ತೀರಿ, ಈಗಲೇ ಹಾಕಿ, ನಾನು ಎಲ್ಲವನ್ನು ಎದುರಿಸಲಿಕ್ಕೆ ರೆಡಿ ಅಂತ ಅಂದಂಥ ಇದೇ ಪವನ್ ಖೇರ ತಲೆಮರೆಸಿಕೊಂಡು ಇನೋವಾ ಕಾರಲ್ಲಿ ಪತ್ರಕರ್ತರಿಂದ, ಪೊಲೀಸರಿಂದ, ಎಲ್ಲರಿಂದ ತಪ್ಪಿಸಿಕೊಂಡು ಎದ್ನೋ ಬಿದ್ನೋ ಅಂತ ದೆಹಲಿಗೆ ಓಡಿದ್ರು. ಬಿಸ್ವಾ ಶರ್ಮಾ ಬಿಡ್ತಾರಾ? ಯಾವುದೇ ಸಾಕ್ಷಿಗಳಿಲ್ದೇನೆ ಸುಳ್ಳುಗಳ ಸರೆಮಾಲೆ, AI ಕ್ರಿಯೇಟೆಡ್, ಇಟ್ಟಿಟ್ಕೊಂಡೇ ಇಷ್ಟು ನೀವು ಧಮಕಿ ಹಾಕ್ತೀರಿ ಅಂತ ಆದ್ರೆ ಸತ್ಯವನ್ನೇ ಉಸಿರಾಡ್ತಾ ಇರುವಂತಹ ಕುಟುಂಬಕ್ಕೆ ಅನ್ಯಾಯ ಆದಾಗ, ಅವಮಾನ ಆದಾಗ ಅದು ಯಾವ ರೀತಿ ಸಿಡಿಲಿಕ್ಕಿಲ್ಲ ಹೇಳಿ? ಅದು ಎಲೆಕ್ಷನ್ನಿನ ಹೊತ್ತಿನಲ್ಲಿ ಅಸ್ಸಾಮಿನ ಪೊಲೀಸರು ದೆಹಲಿಗೂ ಧಾವಿಸಿದ್ರು. ಅಲ್ಲಿಂದ ಈ ಭಸ್ಮಾಸುರನ ಹಸ್ತಕ್ಕೆ ಹೆದರಿ ಓಡುವಂತ ಈಶ್ವರನ ಕಥೆ ಆಯ್ತು. ದೆಹಲಿಯಿಂದ ಹೈದರಾಬಾದ್ಗೆ ಬಂದು ಫುಲ್ ಪೊಲೀಸ್ ಪ್ರೊಟೆಕ್ಷನ್, ಅಲ್ಲಿಗೂ ಪೊಲೀಸರು ದಾಳಿ ಇಡ್ತಾರೆ ಅಂತ ಗೊತ್ತಾದಾಗ ಕಾಂಗ್ರೆಸ್ ಸರ್ಕಾರ ಇರುವಂತ ತೆಲಂಗಾಣಕ್ಕೆ ಹೋಗಿ ಅಡಗಿ ಕೂತ್ರು. ಅಲ್ಲಿ ನಿರೀಕ್ಷಣಾ ಜಾಮೀನಿಗೆ ಹಾಕಿದ್ರು, ಸಿಗ್ಲಿಲ್ಲ. ಅಡಗುದಾಣದಿಂದಲೇ ಒಂದು ಭರ್ಜರಿ ವಿಡಿಯೋ, ನಾನು ಯಾರಿಗೂ ಹೆದರೋದಿಲ್ಲ, ಯಾಕೆ ಗೊತ್ತಾ, ನಾನು ಪಕ್ಕಾ ಕಾಂಗ್ರೆಸ್ಸಿಗ. ಇನ್ನೂ ನಾನು ಯಾಕೆ ಹೆದರೋದಿಲ್ಲ ಅನ್ನುವ ಧೈರ್ಯ ಯಾಕೆ ಗೊತ್ತಾ, ನಾನು ರಾಹುಲ್ ಗಾಂಧಿಯ ಸಿಪಾಯಿ, ಸೈನಿಕ, ನಾನು ಹೆದರುವ ಪ್ರಶ್ನೆನೇ ಇಲ್ಲ, ಕೈಸೆ ಡರುಂಗ ಅಂತೇಳಿ ಹಿಂದಿಯಲ್ಲಿ ಹೊಡೆದದ್ದು. ಆದ್ರೆ ಕೂತದ್ದೆಲ್ಲಿ? ಅಡಗುದಾಣದಲ್ಲಿ. ಅಂದ್ರೆ ಒಂದೇ ಒಂದು ಸಾಕ್ಷ್ಯ ಇಲ್ದೇನೆ ಪತ್ರಕರ್ತರು ಕೇಳಿದ್ರು, ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ, ಈ ಪ್ರೆಸ್ ಮೀಟ್ ಮಾಡುವ ಕೆಲವು ದಿನಗಳ ಮೊದಲು ಬಿಸ್ವಾ ಶರ್ಮಾ ಅವರ ಪತ್ನಿಯ ಹೆಸರಲ್ಲಿ ನೀವೇನಿವತ್ತು ಆರೋಪ ಮಾಡ್ತೀರಿ, ಆ ಕಂಪನಿ ರಿಜಿಸ್ಟ್ರೇಷನ್ ಆಗಿದೆಯಲ್ಲ, ಆ ರಿಜಿಸ್ಟ್ರೇಷನ್ ಆದ ಹಾಗೆ ಕಾಣ್ತಾ ಇದೆಯಲ್ಲ ನೀವು ಕೊಟ್ಟ ದಾಖಲೆಯಲ್ಲಿ ಕೆಲವೇ ದಿನಗಳ ಹಿಂದೆ, ಏನಿದು ಅಂತ ಕೇಳಿದ್ರೆ ಅದಕ್ಕೆ ದೇವರಾಣೆಗೂ ಉತ್ತರಿಸುವಂತ ನೈತಿಕತೆಯನ್ನ ತೋರ್ಲಿಲ್ಲ. ಒಂದ್ಸರಿ ನಿಮ್ಗೆ ನೆನಪಿರ್ಬೇಕು, ಇದೇ ವೇಣುಗೋಪಾಲ್ ಮತ್ತು ಜೈರಾಮ್ ರಮೇಶ್ ಒಂದು ಪ್ರೆಸ್ ಮೀಟ್ ಮಾಡಿ ಮೋದಿಯ ಮೇಲೆ, NDA ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾ ಇರುವಾಗ ಇದೇ ಪತ್ರಕರ್ತರು ಕೇಳ್ತಾರೆ, ಹೌದು ಸ್ವಾಮಿ, ನೀವು ಇಲ್ಲೆಲ್ಲ ಇಷ್ಟೆಲ್ಲ ಮಾತಾಡ್ತೀರಿ, ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ, ಕೊಚ್ಚಿ ಬಿಸಾಡ್ತಾ ಇದ್ದಾರೆ, ನೀವು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವರು ಎದ್ನೋ ಬಿದ್ನೋ ಅಂತ ಪ್ರೆಸ್ ಮೀಟ್ ಇಂದ ಓಡಿದ್ದಲ್ಲ, ಅದರ ವಿಡಿಯೋಗಳನ್ನೆಲ್ಲ ನಾವು ಹಿಂದೆ ಬಹಳಷ್ಟು ಸಾರಿ ತೋರಿಸಿದ್ದೇವೆ. ಈ ಕಾಂಗ್ರೆಸ್ಸಿನ ಹಣೆ ಬರವೇ ಹೀಗೆ. ಯಾಕೆಂತಂದ್ರೆ ಅವರಿಗೆ ಮೂಲಭೂತವಾದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಯೋಗ್ಯತೆಯೂ ಇಲ್ಲ. ಸೆಕ್ಯುಲರ್ ಅಂತವ್ರೆ, ಜಾತ್ಯತೀತತೆ ಅಂತಾರೆ, ಕೋಮು ದ್ವೇಷ, ಆ ಕೋಮು ದ್ವೇಷಕ್ಕೆ ಪ್ರೇರಣೆ ಕೊಡುವ ಭಾಷಣ, ಅದರ ವಿರುದ್ಧ ಕಾನೂನು, ಏನು ಪಟಾಕಿ. ಕೊನೆಗೆ ಹೇಳುವುದೇನು, ಖರ್ಗೆ ಅಂತವ್ರು, ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು, RSS BJP ವಿಷದ ಸರ್ಪ, ನಮಾಜ್ ಮಾಡೋದನ್ನು ಬಿಟ್ಟಾದ್ರು ಅದನ್ನು ಹೊಡೆದು ಕೊಂದು ಹಾಕಿ, ಇಲ್ಲದೆ ಇದ್ರೆ ನಿಮಗೆ ಉಳಿಗಾಲ ಇಲ್ಲ. ಇದೇನನ್ಬೇಕು? ಇದು ಕೋಮು ದ್ವೇಷವನ್ನ ಪ್ರೇರೇಪಿಸುವ, ಕೋಮು ದ್ವೇಷವನ್ನ ಹುಟ್ಟುಹಾಕುವ, ಕೋಮುಗಳ ಮಧ್ಯೆ ಭಾವನಾತ್ಮಕವಾದಂತ ಬೆಂಕಿ ಹಚ್ಚುವ, ವಿರಸವನ್ನ ತರುವ ಕೆಲಸ ಅಲ್ವೇ? ಅಂದ್ರೆ ಅವರ ನೀತಿ ರೀತಿ ಸಂವಿಧಾನ ಹಿಡ್ಕೊಂಡು ತಿರುಗಾಡುವಂತ ಆ ತಿರುಗಾಟಕ್ಕೂ ಇವರ ಆಡುವ ಮಾತು, ಇವರ ನಡೆ, ಇವರ ನುಡಿ, ಏನಕ್ಕೇನ ನಾವು ಜನರನ್ನ ಗೆಲ್ತೇವೆ, ಆ ಗೆಲ್ಲುವಿಕೆಗೆ ಕೇವಲ ಮುಸ್ಲಿಂ ಬಂಧುಗಳ ಓಟೇ ನಮ್ಮ ಆಸ್ತಿ, 84ರಿಂದ 86% ಇರುವ ಹಿಂದೂಗಳು ನಮಗೆ ಬೇಕಾಗಿಲ್ಲ ಅನ್ನುವಂತ ಒಂದು ದಾಷ್ಟ್ಯ. ಕೋಮುವಾದಿಗಳು ಅಂತಾರೆ ಯಾರ್ಯಾರಿಗೆ? RSSಗೆ, BJPಗೆ. 12 ವರ್ಷದ ಆಡಳಿತದಲ್ಲಿ ಮೋದಿಯವರ ಕಾಲದಲ್ಲಿ ಒಂದೇ ಒಂದು ಕೋಮು ಗಲಭೆ ಆಗ್ಲಿಲ್ಲ. ಇವರ UPA ಆಡಳಿತದಲ್ಲಿ ಕೋಮು ಗಲಭೆಯು, ಟೆರರಿಸ್ಟ್ಗಳ ಅಟ್ಯಾಕು ಎಲ್ಲವೂ ಆದದ್ದೇ, ಧ್ವಂಸಗಿರಿ. ಅದರ ಬಗ್ಗೆ ಮಾತಾಡೋದಿಲ್ಲ. ಈಗ ಇವ್ರದ್ದು ಏನಪ್ಪಾ ಅಂದ್ರೆ, ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಯಾವ ಪುಟಗೋಸಿ ಸಾಕ್ಷ್ಯಗಳು ಇರುವುದಿಲ್ಲ. ಮಾತಾಡುದು, ಒಗಾಯಿಸುದು, ಕೊನೆಗೆ ನೋಡ್ಕೊಳ್ಳುವ ಅಂತ. ಇದೊಂದು ಚರಿತ್ರೆ ರೀ ಇದು. ಆಡುದು ಮತ್ತು ಕೊನೆಗೆ ಕೋರ್ಟಿಗೆ ಕ್ಷಮೆ ಕೇಳುದು. ಇದೇ ಪವನ್ ಖೇರ ಇನ್ನು 2 ದಿನ ಕಾಯಿರಿ, ಕೋರ್ಟಿನಲ್ಲಿ ಹೋಗಿ ಕ್ಷಮೆ ಕೇಳದೆ ಇದ್ರೆ ನೀವು ನೋಡಿ ಆಮೇಲೆ ಚಾಲೆಂಜ್ ಮಾಡಿ. ಯಾಕೆಂದ್ರೆ ಅವ್ರ ಹತ್ರ ಯಾವ ಸಾಕ್ಷ್ಯವೂ ಇಲ್ಲ. ಇದಕ್ಕೆ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ. ಇದೇ ಜೈರಾಮ್ ರಮೇಶ್, ಕರ್ನಾಟಕದವರು, ಉಪ್ಪು ತಿಂದ ಮನೆ, ಕೃತಜ್ಞತೆ, ಹಿಂಬಾಗಿಲಿನಿಂದ ಎಂಟ್ರಿ ಇವ್ರದ್ದು ರಾಜಕಾರಣದಲ್ಲಿ, ನೇರ ಫೈಟ್ ಮಾಡಿ ಗೆಲ್ಲುವ
ಒಂದು ಯಾವ ತಾಕತ್ತು ಇಲ್ಲದೆ ಇದ್ದಂತ ಹೇಡಿ ರಾಜಕಾರಣ. ಅದಕ್ಕಾಗಿ ಕಾಂಗ್ರೆಸ್ಸಿನ ಮಹಾನಾಯಕರುಗಳ ಪಾದ ತೊಳ್ಕೊಂಡು ಸೇವೆ ಮಾಡೋದು. ಅವರು ಏನ್ ಹೇಳಿದ್ರು ಒಂದ್ಸರಿ, ಅಜಿತ್ ದೋವಲ್ ಕುಟುಂಬದ ಬಗ್ಗೆ ಅನ್ಯಾಯದ ಆಕ್ರಮಣಕಾರಿಯಾಗಿ ಅವ್ರ ಮೇಲೆ ಆಪಾದನೆಯನ್ನು ಮಾಡಿದ್ರಲ್ಲ, ಅದರ ಮೇಲೆ ಕೇಸ್ ಆಯ್ತು. ಕೇಸ್ ಆಗದಾಗ ಏನಾಯ್ತು, ಕ್ಯಾರವ್ಯಾನ್ ಮ್ಯಾಗಝೀನಿನ ಒಂದು ಲೇಖನ ಇಟ್ಕೊಂಡು ಸಾಕ್ಷ್ಯ ಕೇಳಿತು ಕೋರ್ಟು. ಅವಾಗ ಏನ್ ಮಾಡಿದ್ರು ಇವರು, ಅಲ್ಲಿ ಹೋಗಿ ಬೆಕ್ಕಿನ ಮರಿ ಹಾಗೆ ಹೋಗಿ ಸಾರಿ ಅಂತ ಕೇಳ ಬಂದ್ರು ಅಲ್ವೇ. ಅದೇ ದೇವೇಂದ್ರ ಸಿಂಗ್ 2014ರಲ್ಲಿ ಮಾಡಿದ್ದೇನು ನಿತಿನ್ ಗಡ್ಕರಿ ಅವ್ರ ಮೇಲೆ. ಇವತ್ತು ನಿತಿನ್ ಗಡ್ಕರಿ ಅವರು ಇವರು ಎಂತ ಅದ್ಭುತ ಕೆಲಸಗಾರ. ಕಾಂಗ್ರೆಸ್ಸಿಗರು ಅಂತ ನೋಡ್ತಾ ಇಲ್ಲ, ಲೆಫ್ಟಿಸ್ಟ್ ಅಂತ ನೋಡ್ತಾ ಇಲ್ಲ, TMC ಅಂತ ನೋಡ್ತಾ ಇಲ್ಲ. ದೇಶದ ಹಿತಕ್ಕಾಗಿ ಯಾವುದೇ ಸಂಸತ ಬಂದು ಒಂದು ತಮ್ಮ ರಾಜ್ಯಕ್ಕಾಗಿ ಇಂಥ ಕೆಲಸ ಆಗ್ಬೇಕು ಅಂದ್ರೆ ನೇರವಾಗಿ ಮಾಡ್ತಾರೆ. ಅದನ್ನೇ ಅವರು ಸಂಸತ್ನಲ್ಲೂ ಹೇಳಿದ್ದಾರೆ. ಅಂತ ನಿತಿನ್ ಗಡ್ಕರಿ ಮೇಲೂ ಇದೇ ದೇವೇಂದ್ರ ಸಿಂಗ್ ಆಪಾದನೆ ಮಾಡಿದ್ರು, ಆರೋಪ ಮಾಡಿದ್ರು. ಕೋರ್ಟು ಸಾಕ್ಷಿ ಕೇಳಿತು, ಸಾಕ್ಷಿ ಇರಲಿಲ್ಲ. ಹೋಗಿ ಏನ್ ಮಾಡಿದ್ರು, ಕ್ಷಮೆ ಕೇಳಿದ್ರು. ಇದೇ ರಾಹುಲ್ ಗಾಂಧಿ ಅವರು ಪ್ರಕರಣ, ಬೇಕಾದಷ್ಟು ಕ್ಷಮೆ ಕೇಳುವ ಪ್ರಕರಣ ಈಗಲೂ ಕೋರ್ಟಲ್ಲಿ ಇದೆ. ಚೌಕಿದಾರ್ ಚೋರ್ ಹೇ ಬಹಳ ದೊಡ್ಡ ಸ್ಲೋಗನ್ನು. ಆ ಸಂದರ್ಭದಲ್ಲಿ ರಫೇಲ್ ಪ್ರಕರಣ, ಏನು ಚೌಕಿದಾರ್ ಚೋರ್ ಹೇಳಿ ಭಯಂಕರ ನರೇಟಿವ್ ಅನ್ನ ಸೃಷ್ಟಿ ಮಾಡಿದ್ರು. ಬೋಫೋರ್ಸ್ ಹಗರಣದಲ್ಲಿ ಹಣ ತಿಂದವ್ರು ಯಾರು ಅನ್ನೋದನ್ನ ಇವ್ರ ಹತ್ರ ಕೇಳಬೇಕು. ರಫೇಲ್ ಪ್ರಕರಣವನ್ನ ಎತ್ತಿದ್ರಲ್ಲ, ಇದೇ ರಾಹುಲ್ ಗಾಂಧಿ ಅವರು ಉತ್ತರಿಸಬೇಕು. ಬೋಫೋರ್ಸ್ ಪ್ರಕರಣ, ಕೊಟ್ರೋಚಿ, ಇಟಲಿ, ಅದರ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಮಾತಾಡುವ ನೈತಿಕತೆ ಇಲ್ಲ. ಇದೇ ರಫೇಲ್ ಪ್ರಕರಣವನ್ನ ಇಟ್ಟುಕೊಂಡು ಕೋರ್ಟ್ಗೆ ಹೋದಾಗ, ಕೋರ್ಟ್ ಅಲ್ಲಿ ಕೇಸ್ ಜಡ್ದಾಗ ಐ ಆಮ್ ವೆರಿ ಸಾರಿ ಸರ್ ಅಂತ ಬಂದ್ರು. ಇದೇ ಇತಿಹಾಸ ತಾನೆ ಕಾಂಗ್ರೆಸ್ಸಿಗರದ್ದು. ಗುಜರಾತಿಗರು ಅನಕ್ಷರಸ್ಥರು, ಕೇರಳದವರು ಅಕ್ಷರಸ್ಥರು, ಬುದ್ಧಿವಂತರು, ಗಾಂಧಿಯೂ ಅನಕ್ಷರಸ್ತ್ರ ಅಂತ ಕೇಳ್ತಾ ಇದ್ದಾರೆ ಜನ. ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅನಕ್ಷರಸ್ತ್ರ ಅಂತ ಕೇಳ್ತಾ ಇದ್ದಾರೆ ಜನ. ಏನ್ ಹೇಳ್ತೀರಿ? ಇಂಥ ಸಂದರ್ಭದಲ್ಲಿ ಕೊನೆಗೆ ಏನ್ ಮಾಡಿದ್ರು ನಮ್ಮ ಮಹಾನ್ ಖರ್ಗೆ ಅವರು? ವಿಷಾದ, ಕ್ಷಮೆ, ನನ್ನ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಈ ನಮ್ಮ ಪತ್ರಕರ್ತರ, ನಮ್ಮಂತವರಿಗೆ ತಲೆ ಇಲ್ಲ ನೋಡಿ, ಬುದ್ಧಿ ಇಲ್ಲ. ಇವರ ಮಾತುಗಳನ್ನೆಲ್ಲ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ನಾವು ಸರಿಯಾಗಿ ಅರ್ಥೈಸ್ಕೊಂಡೇ ಇಲ್ಲ ಈ 78 ವರ್ಷದಲ್ಲಿ. ಇವರ ದೇಶದ್ರೋಹಿ ಮಾತುಗಳು, ಸಮಾಜದ್ರೋಹಿ, ಜನದ್ರೋಹಿ, ಏನ್ ಬೇಕಾದ್ರೂ ಮಾತಾಡ್ತಾರೆ. ಕೊನೆಗೆ ತಪ್ಪಾಗಿ ಅರ್ಥೈಸಲಾಗಿದೆ. ನಾವೊಂದು ಪುಟಗೋಸಿಗಳು ಸಿಗ್ತೇವಲ್ಲ ಮಾಧ್ಯಮದವರು, ಕ್ಷಮೆ ಕೇಳುವ ಇತಿಹಾಸ ಇದೆ ಕಾಂಗ್ರೆಸ್ಸಿಗೆ. ಇಷ್ಟೇ ಅಲ್ಲ, ಕೆಲವು ಪ್ರಕರಣವನ್ನಷ್ಟೇ ನಿಮ್ಮ ಗಮನಕ್ಕೆ ತಂದದ್ದು. ಇದು ಎಡಪಂಥೀಯರ, ಬುದ್ಧಿಜೀವಿಗಳ, ಕಾಂಗ್ರೆಸ್ಸಿಗರ, ಇಂಡಿ ಕೂಟದವರ ಸಂಸ್ಕಾರ ಪ್ರಜ್ಞೆ. ಇದು ಅವರ ವ್ಯಕ್ತಿತ್ವ ಇರುವುದೇ ಹಾಗೆ. ಒಂದು ಸುಳ್ಳು ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಾ 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 ಈ ದೇಶದ ಮೂಲ ಚರಿತ್ರೆಗೆ ಮಸಿ ಬಳಿದದ್ದಷ್ಟೇ ಅಲ್ಲ, ಮೂಲ ಚರಿತ್ರೆಯ ಬೇರುಗಳನ್ನೇ ಕಿತ್ತಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಿದ್ರೆ ಇದೇ ತಂಡದವರು. ಅದಕ್ಕೆ ನಮ್ಮ ದೇಶದ್ರೋಹಿ ಬಹಳಷ್ಟು ಜನ ಪತ್ರಕರ್ತರು ಸಹಕಾರ ಕೊಟ್ಟಿದ್ದಾರೆ. ಅವರು ದೇಶದ ಮಹಾನ್ ಪತ್ರಕರ್ತರಾಗಿ ಚರಿತ್ರೆಯಲ್ಲಿ ದಾಖಲಾಗಿದ್ದಾರೆ. ದೆಹಲಿಯಲ್ಲಿ ಮಹಾನ್ ಬಂಗಲೆಗಳು, ವಿದೇಶದಿಂದ ಹರಿದು ಬರುವ ಹಣ, ಮೋಜು ಮಸ್ತಿ, ಹುಟ್ಟಿದ್ರೆ ಪತ್ರಕರ್ತರಾಗಿ ಹುಟ್ಟಬೇಕು ಅನ್ನುವಂತ ಕನಸು ಕಟ್ಟುವ ಹಾಗೆ ಬದುಕಿದಂತ ದರಿದ್ರ ಪತ್ರಕರ್ತರ ಒಂದು ಸಂತತಿಯೇ ಇದೆ. ಅವರೆಲ್ಲ ಇವರಿಗೆ ತಮಟೆಗಾರರು, ಹೋಗಿ ಬರೆಸುದು. ಇಂಥ ಪರಿಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಏನು ಕಡಿಮೆನಾ? ಅವರು ಕ್ಷಮೆ ಕೇಳಿದ್ದಕ್ಕೆ ಏನಾದ್ರು ಲೆಕ್ಕ ಇಟ್ಟಿದ್ದಾರೆ ಯಾರಾದ್ರು? ನೋಡ್ಬಿಡೋಣ. ಆಮೇಲೆ ಫ್ಯಾಕ್ಟ್ ಚೆಕ್ಕರ್ ಅಂತಲೇ ಖ್ಯಾತಿ ಮೊಹಮ್ಮದ್ ಜುಬೇರ್ 2022ರಲ್ಲಿ ಏನ್ ಮಾಡಿದ್ರು? ಇನ್ನೇನು ಅರೆಸ್ಟ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಆದಾಗ ಕ್ಷಮೆ ಕೇಳದ ಮಹಾಭೂಪ. ಕ್ಷಮೆ ಕೇಳುವಂತ ಒಂದು ಸಂಸ್ಕೃತಿಯೇ ಇದೆ ಕಾಂಗ್ರೆಸ್ನಲ್ಲಿ, ಇಂಡಿ ಕೂಟದಲ್ಲಿ. ಈಗ ಪವನ್ ಖೇರ್ ಅವರ ಸರದಿ. ಬರೀ ಸುಮ್ಮನೆ ಇಡೀ ದೇಶದ ಎದುರು 56 ಇಂಚಿನ ಎದೆಯನ್ನ ಎದೆ ಕೊಟ್ಟು ಮಾತಾಡ್ತಾ ಇಲ್ಲ ಮೋದಿ, ನೆನಪಿಡಿ. ಬಿಸ್ವಾ ಶರ್ಮಾರಂತವ್ರು ಇವತ್ತು ಪ್ರತಿ ಒಂದು ಬೆಂಕಿ ಅಂತ ನಿರ್ಧಾರವನ್ನ, ಆಡಳಿತವನ್ನ ಅಸ್ಸಾಂನಲ್ಲಿ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಒಳಗಡೆ ಒಂದು ನ್ಯಾಯ ಪ್ರಜ್ಞೆ ಇಲ್ದೇನೆ, ಸತ್ಯದ ನೆಲೆ ಇಲ್ದೇನೆ ಸಾಧ್ಯವೇ ಇಲ್ಲ. ಕಾಮನ್ ಸೆನ್ಸ್ ಅದು. ಸುಳ್ಳು ಹೇಳಿ ಏನ್ ಬೇಕಾದ್ರೂ ಮಾಡಬಹುದು, ಸುಳ್ಳು ಹೇಳಿ ಏನ್ ಬೇಕಾದ್ರೂ ನಾವು ಸಾಧಿಸಬಹುದು, ಸುಳ್ಳು ಹೇಳಿ ಏನ್ ಬೇಕಾದ್ರೂ ಅಧಿಕಾರದ ಗದ್ದುಗೆಗೆ ನಾವು ಏರಬಲ್ಲೆವು ಅನ್ನುವಂಥ ಈ ಪೊಗುರು ಇದೆಯಲ್ಲ, ಆ ಪೊಗುರು ಒಂದೊಂದಾಗಿ ಇಳಿತಾ ಇದೆ. ಸುಳ್ಳು ಯಾವತ್ತೂ
ಅತಿ ಬೇಗವಾಗಿ ಹಬ್ಬಬಹುದು, ಬೆಂಕಿಯ ಹಾಗೆ. ಅದಕ್ಕೆ ಗಾಳಿಯ ರೂಪದಲ್ಲಿ ಜನವೂ ಚಪ್ಪಾಳೆ ತಟ್ಟುವವರು ಬಹಳಷ್ಟು ಜನ ಇದ್ದಾರೆ. ಆದರೆ ಸತ್ಯ ಸತ್ಯವೇ, ನ್ಯಾಯ ನ್ಯಾಯವೇ. ನಾವೆಲ್ಲ ಹೀಗೆ ಮಾತಾಡಿದಾಗ ನಮ್ಮನ್ನ ಅತ್ಯಂತ ವ್ಯಂಗ್ಯ ಮಾಡ್ತಾ, ಇನ್ನು ಯಾವುದೇ ಬೈಗಳದ ಶಬ್ದವೂ ಇಲ್ಲದಂತೆ ನಮ್ಮನ್ನ ಬೈತಾ, ಮೋದಿ ಬಕೆಟ್ಟು ಅದು ಇದು ಎಲ್ಲ ಹೇಳ್ತಾ, ಎಲ್ಲವನ್ನೂ ಕಮೆಂಟ್ಗಳಲ್ಲಿ ನಾನು ಗಮನಿಸ್ತಾ ಇದ್ದೇನೆ. ಐ ಡೋಂಟ್ ಕೇರ್. ಒಬ್ಬ ದೇಶ ಕಟ್ಟುವ ನಾಯಕನ, ಜನಪ್ರಿಯ ನಾಯಕನ, ಜನೋದ್ಧಾರದ ಒಂದು ಕೈಂಕರ್ಯವನ್ನ ದೀಕ್ಷೆಯ ಹಾಗೆ ತೊಟ್ಟಂತ ನಾಯಕನ ಬೆನ್ನಿಗೆ ನಾವು ನಿಂತಿದ್ದೇವೆ. ಎಸ್, ಮೋದಿಯವರ ಬೆನ್ನಿಗೆ ನಿಂತಿದ್ದೇವೆ. ಹೌದು, ಇವತ್ತು ಇಡೀ ಜಗತ್ತಿನಲ್ಲಿ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಪರಿಣಾಮ ಯಾವ ರೀತಿ ಹಬ್ಬತಾ ಇದೆ ಅಂತಂದ್ರೆ ತತ್ತರಿಸಿ ಹೋಗ್ತಾ ಇದೆ ಜಗತ್ತು. ಆದರೆ ಭಾರತ, ಇವತ್ತು ನ್ಯೂಸ್ ಬಂದಿದೆಯಲ್ಲ, ಕರ್ನಾಟಕ ಮಾತ್ರ ಇಡೀ ದೇಶದಲ್ಲಿ ಗ್ಯಾಸಿನ ಅಸ್ತವ್ಯಸ್ತ ವಿಲೇವಾರಿಯಲ್ಲಿ ಇದ್ದಂತ ರಾಜ್ಯ ಅಂತ ನ್ಯಾಷನಲ್ ಟಿವಿಗಳಲ್ಲೂ ಬರ್ತಾ ಇತ್ತು. ನಾವು ಅದನ್ನು ಸಾಕಷ್ಟು ಸಾರಿ ಪ್ರಸ್ತಾಪ ಮಾಡಿದ್ದೆ. ಇವತ್ತಿನಿಂದ ಏನೋ ಬುದ್ಧಿ ಬಂದಂಗೆ ಕಾಣುತ್ತೆ. ಆಟೋ ಗ್ಯಾಸಿನವರು ಕ್ಯೂ ನಿಂತಿದೆ, ಪ್ರತಿಭಟನೆಗೆ ಇಳಿದ್ರಲ್ಲ ಅವರು. ಅಂದ್ರೆ ಕೃತ್ರಿಮವಾಗಿ ಸ್ಕೇರ್ಸಿಟಿಯನ್ನ ತರುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಲ್ಲೂ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಹೇಳ್ತಾ ಇಲ್ಲ. ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ವಿತ್ ಫ್ಯಾಕ್ಟ್ಸ್ ಕೊಡ್ತಾ ಇದ್ದಾವೆ. ಅದ್ರ ಕರ್ನಾಟಕ ನಂಬರ್ 1. ಎಷ್ಟು ಕಾಲ ಮಾಡ್ತೀರಿ? ಎಷ್ಟು ಕಾಲ ಸುಳ್ಳು ಹೇಳ್ತೀರಿ? ಟ್ರಂಪ್ ಯುದ್ಧ ವಿರಾಮ ಮಾಡಿದ್ರು ಅಂತ ಒಂದು ಸುಳ್ಳು, ಪಾಕಿಸ್ತಾನವೇ ಅದನ್ನ ಅಲ್ಲ ಅಂತ ಅಂದ್ರೂ ನಂಬುದಿಲ್ಲ, ಒಪ್ಪೋದಿಲ್ಲ. ಇಂಥ ಒಂದು ರೋಗ ಅಡರಿದಂಥ ಈ ಮಾತಾಡೋದು, ಸುಳ್ಳು ಹೇಳೋದು, ಆಮೇಲೆ ಕೋರ್ಟ್ಗೆ ಹೋದಾಗ ಸಾಕ್ಷ್ಯ ಕೇಳಿದ್ರೆ ಕ್ಷಮೆ ಕೇಳೋದು, ಇದು ರೋಗವಲ್ಲದೆ ಇನ್ನೇನು? ದಡ್ಡತನ ಅಲ್ಲದೆ ಇನ್ನೇನು? ಇದು ಉದ್ದೇಶಪೂರ್ವಕ. ಒಂದು ಸುಳ್ಳನ್ನ ಒಗಾಯಿಸ್ಬಿಡೋದು, ನೋಡುವ ಕೇಸ್ ಹಾಕಿದ್ರಲ್ವಾ, ಆಮೇಲೆ ಇಲ್ಲದೆ ಇದ್ರೆ ನಾವು ಒಗದ ಚೆಂಡೆ ಗ್ಯಾರಂಟಿ, ಒಂದು 10 ಮತ 20 ಮತ ಬರಲಿ ಬಿಡಿ. ಈ ಥರದ ಕ್ಷುಲ್ಲಕತೆ, ಇದಕ್ಕೆ ಹೆಚ್ಚು ಕಾಲ ಬೆಲೆ ಇಲ್ಲ, ಹೆಚ್ಚು ಕಾಲ ಬದುಕೂ ಇಲ್ಲ. ಜನರಿಗೆ ಅರ್ಥ ಆಗಿದೆ, ಜನ ದಡ್ರಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಇದೆ, ನಾವು ಉತ್ತರ ಕೊಡಬೇಕಾಗಿಲ್ಲ. ನೇರ ಜನಗಳೇ ನಾವು ಉತ್ತರ ಕೊಡುವ ಮೊದಲನೇ 10 ಉತ್ತರವನ್ನ ಕೊಟ್ಟಿರ್ತಾರೆ. ಬಹುಶಃ ನನಗನ್ನಿಸ್ತದೆ ಸೋಷಿಯಲ್ ಮೀಡಿಯಾ ಜನರ ಪ್ರಜ್ಞಾವಸ್ಥೆ, ಜನರ ಅರಿವು, ಜನರ ತೆರೆದ ಕಣ್ಣಿನಿಂದ ನೋಡ್ತಾ ಇರುವಂತ ನೋಟ, ಅದೇ ಇವತ್ತು ಮೋದಿಯವರನ್ನ ಬದುಕಿಸಿದ್ದು, ದೇಶವನ್ನ ಬದುಕಿಸಿದ್ದು, NDA ಸರ್ಕಾರವನ್ನ ಇನ್ನೂ ಉಚ್ಛ್ರಾಯ ಸ್ಥಿತಿಗೆ ತರ್ತಾ ಇರುವಂತ ಜನ ಪ್ರಜ್ಞಾವಂತರಾಗಿದ್ದಾರೆ, ಜನ ಅರಿವನ್ನ ಹೊಂದಿದ್ದಾರೆ. ಜನರಿಗೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಏನಾಗ್ತಾ ಇದೆ ಎಲ್ಲವೂ ಗೊತ್ತಾಗ್ತಾ ಇದೆ. ನೀವು ಯಾವುದೇ ಸ್ತ್ರೀ ಲಂಪಟ ಅಂತ ತನ್ನಿ, ಎಫ್ಸ್ಟೀನ್ ಅಂತ ತನ್ನಿ, ಅಮೆರಿಕಕ್ಕೆ ದೇಶವನ್ನ ಮಾರ್ಬಿಟ್ಟಿದ್ದಾರೆ ಅಂತ ಹೇಳಿ, ಯಾವುದು ಹೇಳಿದ್ರೂ ಜನ ಇವತ್ತು ನಂಬುವ ಸ್ಥಿತಿಯಲ್ಲಿಲ್ಲ. ಯಾಕೆಂದ್ರೆ ಜನ ಪ್ರಜ್ಞಾವಂತರಾಗಿದ್ದಾರೆ, ಜನರಿಗೆ ವಿಷಯ ನೇರವಾಗಿ ತಲುಪ್ತಾ ಇದೆ. ವಿಷಯವನ್ನ ಇವತ್ತು ಜನ ಹುಡುಕಿ ಹುಡುಕಿ ಅದರ ಮೂಲಕ್ಕೆ ಹೋಗಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನೋಡ್ತಾ ಇದ್ದಾರೆ. ಹಾಗಾಗಿ ಸುಳ್ಳಿನ ಸರ್ದಾರರೇ, ನಿಮ್ಮ ಆಯುಷ್ಯ ಕಮ್ಮಿ ಆಗ್ತಾ ಇದೆ. ಜನ ಹಿಡಿದು ಪೊರಕೆ ಹಿಡಿದು ಬಂದವನನ್ನೇ ಬಿಟ್ಟಿಲ್ಲ, ಇನ್ನು ಹಸ್ತ ಸಾಮುದ್ರಿಕ ಹೇಳುವವನನ್ನ ಬಿಡ್ತಾರಾ? ನೋ. ಸುಳ್ಳು ಆಯುಷ್ಯ ಕಡಿಮೆ, ಅದು ನಿಮ್ಗೆ ಅರ್ಥ ಆಗದೆ ಇದ್ದ ದುರಂತ ಅಷ್ಟೇ. ನಮಸ್ತೆ.